ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ, ಡಿ.ಕೆ. ಶಿವಕುಮಾರ್ ಇದೀಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯ ರಾಜಕಾರಣದ ದಿಕ್ಕಿಗೆ ಸಂಬಂಧಪಟ್ಟ ಹಾಗೆ, ಮುಂದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಶ್ಲೇಷಣೆ, ನಾನಾ ರೀತಿಯಾದಂಥ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಒಂದಷ್ಟು ಇಂಟ್ರೆಸ್ಟಿಂಗ್ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಮುಂದೆ ರಾಜ್ಯ ರಾಜಕಾರಣದ ದಿಕ್ಕು ಏನು ಎನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಿರುವಂಥ ಒಂದಷ್ಟು ವಿಚಾರಗಳಂದ್ರೆ, ಒಂದು, ಕಾಂಗ್ರೆಸ್ನ ರಾಜಕೀಯ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನು ಬಿಟ್ಟುಕೊಟ್ಟಂತ ಕಾರಣಕ್ಕಾಗಿ, ಮತ್ತೊಂದು ಬಿಜೆಪಿಯ ಕತೆ ಏನು ಎನ್ನುವಂಥ ರೀತಿಯಲ್ಲಿ ಇಲ್ಲಿ ಚರ್ಚೆ ಆಗ್ತಿರೋದೇನಪ್ಪ ಅಂದ್ರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಂಥ ಕಾರಣಕ್ಕಾಗಿ ಬಿಜೆಪಿ ಒಂದು ದೊಡ್ಡ ಅಸ್ತ್ರ ಅಥವಾ ಬ್ರಹ್ಮಾಸ್ತ್ರವನ್ನೇ ಡಿ.ಕೆ. ಶಿವಕುಮಾರ್ ಮೂಲಕ ಇದೀಗ ಕಾಂಗ್ರೆಸ್ ಕಿತ್ಕೊಂಡಿದೆಯಾ ಅಂತ ಹೇಳಿ. ಅದೇನು ಬ್ರಹ್ಮಾಸ್ತ್ರ ಅಂತ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಅದನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಇದರ ನಡುವೆ ಎಲ್ಲ ಬೆಳವಣಿಗೆ ಏನಾದರೂ JDSಗೆ ಒಂದು ಅಪಾರ್ಚುನಿಟಿ ಆಗಬಹುದಾ? NDA ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರನ್ನೇನಾದರೂ ಮುಂದಿನ ಚುನಾವಣೆಯಲ್ಲಿ ಘೋಷಣೆಯನ್ನ ಮಾಡಿದ್ರೆ, ಅಂದ್ರೆ ಈಗ ಇಬ್ಬರು ಮೈತ್ರಿ ಆಗಿದ್ದಾರಲ್ಲ, ಆ ಮೈತ್ರಿಯ ಮೂಲಕ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಏನಾದರೂ ಘೋಷಣೆ ಮಾಡಿದ್ರೆ, ಈಗಿನ ಬೆಳವಣಿಗೆ ಏನಾದರೂ ಕುಮಾರಸ್ವಾಮಿ ಅಥವಾ JDSನವರಿಗೆ ಲಾಭ ಆಗಬಹುದಾ? ಇಂಥದ್ದೊಂದು ಚರ್ಚೆಯೂ ಕೂಡ ನಡೀತಾ ಇದೆ. ಅಂದ್ರೆ ಸರ್ವೇ ಸಾಮಾನ್ಯವಾಗಿ ನಡೀತಿರುವಂಥ ವಿಶ್ಲೇಷಣೆ ಏನಪ್ಪಾ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗರು, ಕುಮಾರಸ್ವಾಮಿ ಅವರು ಕೂಡ ಒಕ್ಕಲಿಗರು. ಈಗ ಒಕ್ಕಲಿಗ ನಾಯಕ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಂತಹ ಕಾರಣಕ್ಕಾಗಿ ಅದು ಕುಮಾರಸ್ವಾಮಿ ಅವರು ಅಥವಾ JDSಗೆ ದೊಡ್ಡ ಪೆಟ್ಟು ಬೀಳಬಹುದು ಎನ್ನುವಂಥ ರೀತಿಯಲ್ಲಿ ಅದರ ಆಚೆಗೆ ಇನ್ನೊಂದು ವಿಶ್ಲೇಷಣೆ ನಡೀತಾ ಇದೆ ರಾಜಕೀಯ ಪಂಡಿತರ ಪ್ರಕಾರವಾಗಿ. ಅದು JDSಗೆ ಅಥವಾ ಕುಮಾರಸ್ವಾಮಿ ಅವರಿಗೆ ಲಾಭ ಆಗುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಅದೇನು ಅನ್ನುವಂಥ ವಿವರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಒಂದೊಂದೇ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಕಾಂಗ್ರೆಸ್ಗೆ ಸಾಕಷ್ಟು ಸವಾಲಂತೂ ಇದ್ದೇ ಇದೆ, ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ. ಈಗಾಗಲೇ ಗಮನಿಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಯಾವ್ಯಾವ ಸವಾಲನ್ನ ಫೇಸ್ ಮಾಡ್ತಿದ್ದಾರೆ ಎನ್ನುವಂಥ ರೀತಿಯಲ್ಲಿ. ಸಚಿವ ಸಂಪುಟ ರಚನೆಯಾಗಿ 13 ಮಂದಿಯನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡು ಖಾತೆ ಹಂಚಿಕೆ ಆಗ್ತಾ ಇದ್ದ ಹಾಗೆ ಒಂದಷ್ಟು ರಂಪಾಟ ಎಲ್ಲವೂ ಕೂಡ ಶುರುವಾಗಿದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು, ಅದಾದ ಬಳಿಕ ವಾಪಸ್ ತೆಗೆದುಕೊಂಡ್ರು. KH ಮುನಿಯಪ್ಪ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು, KJ ಜಾರ್ಜ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನೂ ಒಂದಷ್ಟು ಹಿರಿಯ ನಾಯಕರ ಮನಸ್ಸಿನಲ್ಲೂ ಕೂಡ ಅಸಮಾಧಾನ ಇದೆ. ಒಂದಷ್ಟು ಮಂದಿ ಬಹಿರಂಗವಾಗಿ ತೋಡ್ಕೊಳ್ತಾ ಇಲ್ಲ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನಪ್ಪಾ ಅಂದ್ರೆ, ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಎಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡುವಂತ ಒಂದು ಕೆಪಾಸಿಟಿ ಇತ್ತು, ಅಥವಾ ಒಂದು ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಸಿದ್ದರಾಮಯ್ಯನವರು ಇದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅಂತ ಬಂದಾಗ, ಡಿ.ಕೆ. ಶಿವಕುಮಾರ್ ಜೊತೆಗೆ ಇವರೆಲ್ಲರೂ ಕೂಡ ರಾಜಕಾರಣವನ್ನ ಮಾಡ್ಕೊಂಡು ಬಂದಂತವರು. ಡಿ.ಕೆ. ಶಿವಕುಮಾರ್ಗಿಂತಲೂ ಕೂಡ ಒಂದಷ್ಟು ಸೀನಿಯರ್ಸ್ ಕೂಡ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರೆಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡ್ಕೊಂಡು ಕರ್ಕೊಂಡು ಹೋಗೋ ಸ್ವಲ್ಪ ಕಷ್ಟನೇ ಆಗುತ್ತೆ. ಈಗಿರುವಂತ ಕುತೂಹಲ ಅಂದ್ರೆ, ಇನ್ನು 20 ಸ್ಥಾನ ಖಾಲಿ ಇದೆ. ಆ 20 ಸ್ಥಾನವನ್ನ ತುಂಬುವಂತ ಸಂದರ್ಭದಲ್ಲಿ, ಅಲ್ಲಿ ಖಾತೆ ಹಂಚಿಕೆ ಆಗುವ ಸಂದರ್ಭದಲ್ಲಿ ಇನ್ನೇನೇನು ಅಸಮಾಧಾನ, ಇನ್ನೇನು ಗೊಂದಲ ಗೊತ್ತಿಲ್ಲ. ಇನ್ನು ಸಿದ್ದರಾಮಯ್ಯನವ್ರ ನಡೆ ಅಂತೂ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ. ಸಿಎಂ ಸ್ಥಾನವನ್ನಂತೂ ಅಷ್ಟು ಆರಾಮಾಗಿ ಬಿಟ್ಕೊಟ್ರು, ಈಗಲೂ ಕೂಡ ಆರಾಮಾಗಿ ಓಡಾಡ್ತಿದ್ದಾರೆ, ಎಲ್ಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇಲ್ಲ. ತಲೆ ಒಳಗಡೆ ಏನು ಓಡ್ತಾ ಇದೆ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ. ಅಂದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಎನ್ನುವ ದಾಟಿಯಲ್ಲಿ ಮಾತನಾಡ್ತಿದ್ದ ಸಿದ್ದರಾಮಯ್ಯನವರು ಅಷ್ಟು ಆರಾಮಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ. ಆದ್ರೆ ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ ಯಾರಿಗೂ ಕೂಡ ಗೊತ್ತಿಲ್ಲ. ಒಟ್ಟಾರೆ ಕಾದ್ ನೋಡೋಣ ಕಾಂಗ್ರೆಸ್ ಪಕ್ಷದ ಒಳಗಡೆ ಆ ಎಲ್ಲ ಬೆಳವಣಿಗೆ ಏನಾಗುತ್ತೆ ಎನ್ನುವ ರೀತಿಯಲ್ಲಿ. ಆದ್ರೆ ಕಾಂಗ್ರೆಸ್ನ ನಾಯಕರಿಗೆ ಇರುವಂತ ದೊಡ್ಡ ಆತಂಕ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಮಾಸ್ ಲೀಡರ್ಗಳು ಅಂತ ಕರಿತಾ ಇದ್ವಿ ನೋಡಿ, ಆ ಯುಗಾಂತ್ಯ ಆಗಿದೆ ಈಗ. ಹಿಂದೆ ಬಂಗಾರಪ್ಪನವರು, ದೇವೇಗೌಡರು, ಯಡಿಯೂರಪ್ಪನವರು, ಕೊನೆಯದಾಗ ಮಾಸ್ ಲೀಡರ್ ಅಂತ ಇದ್ದಿದ್ದು ಸಿದ್ದರಾಮಯ್ಯನವರು. ನೀವೆಲ್ಲ ಒಂದಷ್ಟು ಮಂದಿಗೆ ಅವ್ರ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ಅಥವಾ ಏನೇ ಆಕ್ಷೇಪಗಳಿರಬಹುದು. ಆದ್ರೆ ಮಾಸ್ ಲೀಡರ್ ಅನ್ನೋದು ಮಾತ್ರ ಹೌದು. ಅಂದ್ರೆ ಇಡೀ ರಾಜ್ಯಕ್ಕೂ ಕೂಡ ರೀಚ್ ಆಗ್ತಾ ಇದ್ದಂತ ಲೀಡರ್. ಮಾಸ್ ಲೀಡರ್ ಅಂದ್ರೆ ಅರ್ಥ ಅದೇ, ಪಕ್ಷದ ಆಚೆಗೂ ಕೂಡ ತನ್ನ ಒಂದು ಸಾಮರ್ಥ್ಯದ ಮೂಲಕವೇ ಓಟನ್ನ ತೆಗೆದುಕೊಂಡು ಬರುವಂತ ಕೆಪಾಸಿಟಿ ಉಳ್ಳಂತ ನಾಯಕರು. ಸಿದ್ದರಾಮಯ್ಯವರು ಕೂಡ ಹೌದು. ಅದರಲ್ಲೂ ಪ್ರಮುಖವಾಗಿ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಮತಗಳು ದಂಡಿಯಾಗಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಮೂಲಕ ಬರ್ತಾ ಇತ್ತು. ಈಗ ಆ ಮಾಸ್ ಲೀಡರ್ಗಳ ಯುಗಾಂತ್ಯ ಸಿದ್ದರಾಮಯ್ಯನವರ ಮೂಲಕ ಆದಂತಾಗಿದೆ. ಈಗಲೂ ಲೀಡರ್ಗಳಿದ್ದಾರೆ, ಅದರ ಮಾಸ್ ಲೀಡರ್ಗಳು ಇಲ್ಲ. ಈಗ ಉದಾಹರಣೆಗೆ ಡಿ.ಕೆ. ಶಿವಕುಮಾರ್ ಅವರ ವಿಚಾರ ತೆಗೆದುಕೊಂಡ್ರೆ, ಡಿ.ಕೆ. ಶಿವಕುಮಾರ್ ಒಳ್ಳೆ ಸಂಘಟಕ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಪಕ್ಷವನ್ನ ಬಹಳ ಚೆನ್ನಾಗಿ ಸಂಘಟನೆ ಮಾಡ್ತಾರೆ. ಪಕ್ಷವನ್ನ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸ್ತಾರೆ. ಶ್ರಮಜೀವಿ ಎಲ್ಲವೂ ಕೂಡ ಹೌದು. ಆದ್ರೆ ಇಡೀ ರಾಜ್ಯಕ್ಕೆ ರೀಚ್ ಆಗುವಂತ ಲೀಡರ್ ಅಂದ್ರೆ ಅಲ್ಲ. ಹಳೆ ಮೈಸೂರು ಭಾಗದಲ್ಲಿ ತಕ್ಕ ಮಟ್ಟಿಗೆ ಸಾಮರ್ಥ್ಯ ಹೊಂದಿದ್ದಾರೆ. ಅದೇ ಉತ್ತರ ಕರ್ನಾಟಕ ಭಾಗ, ಕರಾವಳಿ ಭಾಗ ಅಂತ ಹೋದಾಗ ಡಿ.ಕೆ. ಶಿವಕುಮಾರ್ ಎಲ್ಲ ಕಡೆಗಳಲ್ಲೂ ಕೂಡ ರೀಚ್ ಆಗುವಂತ ನಾಯಕ ಅಲ್ಲ. ಮುಂದೆ ಆ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬಹುದು ಗೊತ್ತಿಲ್ಲ, ಇಲ್ಲಿವರೆಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಮೈನಸ್ಸು ಬೇಕಾದಷ್ಟು ವಿಚಾರಗಳಿದ್ದಾವೆ. ಕೋತ್ವಾಲ್ ಶಿಷ್ಯ, ರೌಡಿ, ಹಾಗೆ ಹೀಗೆ ಎನ್ನುವಂತ ಮಾತುಗಳು ಕೂಡ ಇದ್ದಾವೆ. ಅವೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದಷ್ಟು ರೀತಿಯಲ್ಲಿ ಮೈನಸ್ ಪಾಯಿಂಟ್ಸ್ಗಳೇ. ಈ ಕಾಂಗ್ರೆಸ್ಗೆ ಇರುವಂತ ಆತಂಕ ಅದೇ. ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಹೋದಂತ ಕಾರಣಕ್ಕಾಗಿ ಈ ಅಹಿಂದ ಮತಗಳ ಕತೆ ಏನು? ಡಿ.ಕೆ. ಶಿವಕುಮಾರ್ ಈಗ ಒಕ್ಕಲಿಗ ಸಮುದಾಯ ಅಂತ ತೆಗೆದುಕೊಂಡ್ರೆ, ಪೂರ್ತಿ ಒಕ್ಕಲಿಗ ಸಮುದಾಯ ಡಿ.ಕೆ. ಶಿವಕುಮಾರ್ ನಮ್ಮ ನಾಯಕ ಅಂತ ಒಪ್ಕೊಳ್ಳೋದಿಲ್ಲ. ಅವ್ರು ದೇವೇಗೌಡರು, ಕುಮಾರಸ್ವಾಮಿ ಆ ಕಡೆಯೂ ಕೂಡ ಮುಖ ಮಾಡ್ತಾರೆ, ಬಿಜೆಪಿ ಕಡೆಯೂ ಕೂಡ ಮುಖ ಮಾಡ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಡಿ.ಕೆ. ಶಿವಕುಮಾರೇ ನಮ್ಮ ನಾಯಕ ಅಂತೇಳಿ ಅಪ್ಪಿ ತಬ್ಬಿ ಮುದ್ದಾಡೋದಿಲ್ಲ ಒಕ್ಕಲಿಗರು.
ಹೀಗಾಗಿ ಜಾತಿವಾರು ಲೆಕ್ಕಾಚಾರ ಅಂತ ಬಂದಾಗ ನಾವು ಜಾತಿ ಬಗ್ಗೆ ಮಾತಾಡಬಾರ್ದು ಅಂತೀವಿ, ಅದು ರಾಜಕಾರಣ ನಡೆಯೋದೇ ಜಾತಿವಾರು ಇದರಲ್ಲಿ. ಈಗ ಅಹಿಂದ ಮತಗಳ ಕಥೆ ಏನು? ಡಿ ಕೆ ಶಿವಕುಮಾರ್ ಅವರು ಪೂರ್ಣ ಪ್ರಮಾಣದ ಒಕ್ಕಲಿಗ ನಾಯಕ ಅಂತಲೂ ಕೂಡ ಕರೆಸ್ಕೊಳ್ಳೋದಿಲ್ಲ. ಹೀಗಾಗಿ ಆ ಜಾತಿ ಸಮೀಕರಣ, ಜಾತಿ ಲೆಕ್ಕಾಚಾರ ಅಂತ ಬಂದಾಗ ಕಾಂಗ್ರೆಸ್ಗಂತೂ ಒಂದು ಆತಂಕ ಇದ್ದೇ ಇದೆ, ಕಾಂಗ್ರೆಸ್ನ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನ್ಸುತ್ತೆ. ಸಿದ್ದರಾಮಯ್ಯವರು ತುಂಬಾ ಆತ್ಮತೃಪ್ತಿಯಿಂದ ಖುಷಿಯಾಗಿ ಬಂದಿರೋ ಚುನಾವಣೆಯಲ್ಲಿ ಪ್ರಚಾರ ಅಂತದೆಲ್ಲವನ್ನೂ ಕೂಡ ಮಾಡಿದ್ರು, ಆಕ್ಟಿವ್ ಆಗಿ ಓಡಾಡ್ತಿದ್ರು. ಅಂದ್ರೆ ಕಾಂಗ್ರೆಸ್ಗೆ ಹೆಚ್ಚು ಡ್ಯಾಮೇಜ್ ಆಗೋದಿಲ್ಲ. ಇಲ್ಲ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತದ್ದೇನಾದ್ರೂ ಆಯ್ತು ಅಂತ ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗ ಬಿಜೆಪಿ ವಿಚಾರಕ್ಕೆ ಬರೋಣ. ಈ ಸಂದರ್ಭ ಬಿಜೆಪಿಗೆ ಏನಾಗುತ್ತೆ ಅಂತ ಹೇಳಿ. ಒಂದು ವೇಳೆ ಯಡಿಯೂರಪ್ಪನವರು ಕಣ್ಣೀರಿಟ್ಟು ರಾಜೀನಾಮೆಯನ್ನ ಕೊಟ್ಟ ಬಳಿಕ ಬಿಜೆಪಿ ಸ್ಥಿತಿ ಎಲ್ಲಿಗೆ ಬಂತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಅವರ ಪಕ್ಷದ ಲೀಡರ್ಗಳೇ ನಮಗೆ ಕಾಣಿಸ್ತಾ ಇಲ್ಲ, ಒಂದು ವಿಚಾರ. ಮತ್ತೊಂದು, ಕಳೆದ ಬಾರಿ ಕಾಂಗ್ರೆಸ್ 136 ಸೀಟುಗಳನ್ನ ಗೆಲ್ಲೋದಕ್ಕೆ ಕಾರಣ ಬಿಜೆಪಿಯ ಒಂದು ರೀತಿಯಲ್ಲಿ ಯಡಿಯೂರಪ್ಪನವರ ನಿರ್ಗಮನ, ನಾಯಕನು ಇಲ್ಲದಂತಹ ಪರಿಸ್ಥಿತಿ, ಅದೆಲ್ಲವೂ ಕೂಡ ಕಾರಣ ಆಯಿತು. ಈಗಲೂ ಕೂಡ ಬಿಜೆಪಿಯವರ ಬಳಿ ಇರುವಂತಹ ಬ್ರಹ್ಮಾಸ್ತ್ರ ಅಂದ್ರೆ ಒಂದು ಮೋದಿ ಎನ್ನುವಂತ ಹೆಸರು ಬಿಟ್ರೆ ಹಿಂದುತ್ವ ಇಂತಹ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಅವರು ಚುನಾವಣೆಗೆ ಹೋಗೋದು. ಅದರ ಆಚೆಗೆ ಹೆಚ್ಚಿನ ಅಸ್ತ್ರಗಳು ಅಥವಾ ಹೇಳಿಕೊಳ್ಳುವಂತ ನಾಯಕರು ಅವರಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಈಗ ಬಿಜೆಪಿಗಿದ್ದಂತ ಒಂದು ಬ್ರಹ್ಮಾಸ್ತ್ರವನ್ನ ಡಿ ಕೆ ಶಿವಕುಮಾರ್ ಮೂಲಕ ಕಾಂಗ್ರೆಸ್ ಕಿತ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಅದೇನು ಅನ್ನೋದಕ್ಕೆ ಬರೋಣ. ಬಂಧುಗಳೇ, ಒಂದು ಮೋದಿ ಹೆಸರನ್ನ ಹೇಳ್ತಾರೆ, ಬಿಟ್ರೆ ಬಿಜೆಪಿಯವರು ಹೇಳೋದು ಹಿಂದುತ್ವದ ವಿಚಾರವನ್ನ. ಅದೇ ಹಿಂದುತ್ವದ ಕಾರಣಕ್ಕಾಗಿ ಬಿಜೆಪಿಯ ಜೊತೆಗೆ ಬರುವಂತವ್ರು ಸಾಕಷ್ಟು ಮಂದಿ ಇದ್ದಾರೆ. ಬಿಜೆಪಿ ಹಿಂದೆ ಏನಾಗ್ತಿತ್ತು ಅಂದ್ರೆ ಹಿಂದುತ್ವವನ್ನ ಬಲವಾಗಿ ಪ್ರತಿಪಾದಿಸುತ್ತಾ ಕಾಂಗ್ರೆಸ್ನ ಟೀಕಿಸೋದಕ್ಕೆ ಅವಕಾಶ ಇತ್ತು. ಕಾರಣ ಏನಪ್ಪ ಅಂದ್ರೆ, ಇದೇ ಸಿದ್ದರಾಮಯ್ಯನವರು ಸುದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ರು, ಬೇರೆ ಟೈಮಲ್ಲಿ ವಿಪಕ್ಷ ನಾಯಕರಾಗಿದ್ರು, ಹೆಚ್ಚು ಕಡಿಮೆ 17 ವರ್ಷ ಅಧಿಕಾರದಲ್ಲಿದ್ರು. ಅವರು ಅಧಿಕಾರದಲ್ಲಿ ಇದ್ದಾಗಲೆಲ್ಲ ಬಿಜೆಪಿಗೆ ಆ ಬ್ರಹ್ಮಾಸ್ತ್ರ ಬಹಳ ಚೆನ್ನಾಗಿ ಯೂಸ್ ಆಗ್ತಾ ಇತ್ತು. ಕಾರಣ ಸಿದ್ದರಾಮಯ್ಯನವರು ಒಮ್ಮೊಮ್ಮೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು. ನಾನು ಮೀನ್ ತಿಂದು ದೇವಸ್ಥಾನಕ್ಕೆ ಹೋದೆ, ಏನಿವಾಗ? ನಾನು ಕುಂಕುಮ ಹಚ್ಕೊಳ್ಳೋದಿಲ್ಲ, ಏನಿವಾಗ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ರು. ತಲೆಗೆ ಪೇಟ ಹಾಕೊಳ್ಳೋದಿಲ್ಲ, ಏನಿವಾಗ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಇನ್ನು ಬೇರೆ ಬೇರೆ ಒಂದಷ್ಟು ಹಿಂದೂ ಸಮುದಾಯದ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟ ಹಾಗೆ ನೇರವಾಗಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು. ಆಗೆಲ್ಲ ಬಿಜೆಪಿಗೆ ಒಂದು ರೀತಿಯಲ್ಲಿ ಅದು ಅಸ್ತ್ರ ಸಿಗ್ತಾ ಇತ್ತು. ಆಗಾಗ ಅದನ್ನು ಜನರ ಮನಸ್ಸಿನೊಳಗಡೆ ಆಳವಾಗಿ ತುರುಕುವಲ್ಲೂ ಕೂಡ ಬಿಜೆಪಿ ಯಶಸ್ವಿ ಆಗ್ತಿತ್ತು. ನೋಡಿ, ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಸಿದ್ದರಾಮಯ್ಯ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾರೆ, ಹಾಗೆ ಹೀಗೆ ಎನ್ನುವ ಮೂಲಕ ಬಿಜೆಪಿ ಅಲ್ಲೊಂದಷ್ಟು ಓಟ್ಗಳು ಆ ಕಡೆ ಈ ಕಡೆ ಮಾಡಿಸುವಲ್ಲಿ ಯಶಸ್ವಿ ಆಗ್ತಾ ಇತ್ತು. ಆದ್ರೆ ಈಗೇನಾಗ್ಬಿಟ್ಟಿದೆ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಹಂಗೆ ಹೇಳುವ ಹಾಗೆ ಇಲ್ಲ. ಬಿಜೆಪಿ ನಾಯಕರಿಗಿಂತ ಒಂದು ಹೆಜ್ಜೆ ಡಿ ಕೆ ಶಿವಕುಮಾರ್ ಮುಂದೆನೆ ಹೋಗ್ತಿದ್ದಾರೆ ಆ ವಿಚಾರದಲ್ಲಿ. ಈ ಧಾರ್ಮಿಕ ಆಚರಣೆಗಳ ವಿಚಾರದಲ್ಲಿ ಸೈದ್ಧಾಂತಿಕ ವಿಚಾರ ಬೇರೆ, ಈಗ ಧರ್ಮ ಅದು ಆ ಸೈದ್ಧಾಂತಿಕತೆ ಬೇರೆ, ಅದರ ಆಚೆಗೆ ನಾನು ಹೇಳ್ತಾ ಇರೋದು. ಅಂದ್ರೆ ಬಲವಾಗಿ ಬಿಜೆಪಿಯ ಸಿದ್ಧಾಂತವನ್ನು ಒಪ್ಕೊಂಡಂಥವ್ರು, ಸೈದ್ಧಾಂತಿಕವರ ಜೊತೆಗಿರುವಂಥವ್ರು ಏನೇ ಮಾಡಿದ್ರು ಕೂಡ ಆಚೆ ಈಚೆ ಅಲ್ಗಾಡೋದಿಲ್ಲ. ಆದರೆ ಈ ರಾಜಕಾರಣ ಅನ್ನೋದು ಹಾಗೆ, 5-10% ವೋಟರ್ಸ್ ಇರ್ತಾರಲ್ಲ, ಅವ್ರೊಂದು ರೀತಿ ಸೈದ್ಧಾಂತಿಕವು ಗಟ್ಟಿಯಾಗಿ ಯಾವುದೇ ಪಕ್ಷ ಜೊತೆಗಿರೋದಿಲ್ಲ. ಒಂದೊಂದು ಕ್ಷಣದಲ್ಲೂ ಅವರು ಬದಲಾಗ್ತಿರ್ತಾರೆ. ಈಗ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಅವ್ರನ್ನ ಚೇಂಜ್ ಮಾಡಿಬಿಡುತ್ತೆ, ಡಿ ಕೆ ಶಿವಕುಮಾರ್ ಒಂದು ನಡೆ ಅವ್ರನ್ನ ಚೇಂಜ್ ಮಾಡಿಬಿಡುತ್ತೆ. ಇಂಥದ್ದೆಲ್ಲವೂ ಕೂಡ ಇರುತ್ತಲ್ಲ, ಆ ವೋಟರ್ಸ್ಗಳ ವಿಚಾರದಲ್ಲಿ ನಾನು ಮಾತಾಡ್ತಾ ಇರೋದು. ಅದೇ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಏನಾಗಿದೆ ಅಂದ್ರೆ, ಈಗ ಬಿಜೆಪಿ ನಾಯಕರಿಗಿಂತ ಒಂದು ಹೆಜ್ಜೆ ಅವರೇ ಮುಂದೆ ಹೋಗ್ತಾ ಇದ್ದಾರೆ. ಈಗ ನೀವೆಲ್ಲರೂ ಕೂಡ ಗಮನಿಸಿದ್ರಿ, ಈ ಪ್ರಮಾಣ ವಚನದ ಸಂದರ್ಭದಲ್ಲಿ ಅಜ್ಜಯ್ಯನ ಫೋಟೋ ಇಟ್ಟುಬಿಟ್ಟಿದ್ರು ವೇದಿಕೆಯಲ್ಲಿ. ಇಲ್ಲಿವರೆಗೆ ನಾವು ಅದು ನೋಡೇ ಇರಲಿಲ್ಲ. ಸಂವಿಧಾನದ ಪುಸ್ತಕ ಒಂದು ಕಡೆ, ಮತ್ತೊಂದು ಕಡೆಯಿಂದ ಅಜ್ಜಯ್ಯನ ಫೋಟೋ. ಅದಕ್ಕೂ ಮುಂಚೆ ಜ್ಯೋತಿಷಿಗಳ ಸಲಹೆ ಇಂಥ ಟೈಮ್ನಲ್ಲೇ ಪಡಿಬೇಕು ಅನ್ನುವ ರೀತಿಯಲ್ಲಿ 55 ಮಂದಿ ಮಠಾಧೀಶರು ಕೂಡ ಅಲ್ಲಿ ಬಂದ್ಬಿಟ್ಟಿದ್ರು, ಬೇರೆ ಬೇರೆ ಧರ್ಮದವರು ಅವರು ಕೂಡ ಬಂದ್ಬಿಟ್ಟಿದ್ರು. ಜೊತೆಗೆ ಎಲ್ಲದಕ್ಕೂ ಕೂಡ ಪೂಜೆ ಪುನಸ್ಕಾರ, ಎಲ್ಲದಕ್ಕೂ ಜ್ಯೋತಿಷಿಗಳ ಮೊರೆ ಹೋಗೋದು, ಎಲ್ಲದಕ್ಕೂ ಕೂಡ ಟೈಮ್ ಕೇಳೋದು, ಏನೇನು ಧಾರ್ಮಿಕ ಆಚರಣೆಗಳು ಅಥವಾ ಅದನ್ನು ಮೀರಿ ಒಂದಷ್ಟು ನಂಬಿಕೆಗಳು ಅಂತ ಏನಿದ್ದಾವೆ ಅದು ಎಲ್ಲವನ್ನು ಕೂಡ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ತೋರ್ಸೋಕೆ ಶುರು ಮಾಡ್ಕೊಂಡಿದ್ದಾರೆ. ಅದು ಈಗ ಅಂತಲ್ಲ, ಮುಂಚೆನೂ ಅಷ್ಟೇ. ಖರ್ಗೆ ಅವರು ಕುಂಭಮೇಳದ ಬಗ್ಗೆ ಏನೋ ಮಾತನಾಡಿದ್ರು, ಡಿ ಕೆ ಶಿವಕುಮಾರ್ ಆರಾಮಾಗಿ ಹೋದ್ರು, ಕುಂಭಮೇಳದಲ್ಲಿ ಮುಳುಗಿ ಎದ್ದು ಬಂದ್ರು, ಬಹಳ ಚೆನ್ನಾಗಿತ್ತು ಅಲ್ಲಿ ಆ ವ್ಯವಸ್ಥೆ ಎನ್ನುವಂತ ಮಾತನ್ನು ಹೇಳಿದ್ರು. ಈಶಾ ಫೌಂಡೇಶನ್ ಯಾವುದೋ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಕೂಡ ಹಂಚಿಕೊಂಡು ಬಿಟ್ರು. ಅದಾದ ಬಳಿಕ ನಾನು ಹಿಂದೂ ಧರ್ಮದವನೇ, ಅದನ್ನು ಗಟ್ಟಿಯಾಗಿ ಹೇಳ್ತೀನಿ, ಏನಿವಾಗ ಎನ್ನುವ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ಹೀಗಾಗಿ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಬಿಜೆಪಿಗೆ ಅದೊಂದು ಅಸ್ತ್ರ ತಪ್ಪು ಹೋಗ್ಬಿಟ್ಟಿದೆ. ಈಗ ಕಾಂಗ್ರೆಸ್ ಹಿಂದೂ ಧರ್ಮದ ವಿರೋಧಿ, ಕಾಂಗ್ರೆಸ್ ಹಿಂದೂ ಆಚರಣೆಗಳ ವಿರೋಧಿ, ಇನ್ನೊಂದು ಮಗದೊಂದು ಹಾಗೆ ಹೇಳೋದಿಕ್ಕೆ ಬಿಜೆಪಿಗೆ ಒಂದು ಅವಕಾಶ ಇಲ್ಲ ಅನ್ನುವಾಗ್ಬಿಟ್ಟಿದೆ. ಅಂದ್ರೆ ಬಿಜೆಪಿ ಮೈನಸ್ ಪಾಯಿಂಟ್ಸ್ಗಳ ಬಗ್ಗೆ ಹೇಳ್ತಿರೋದು. ಒಂದು, ನಾಯಕನಿಲ್ಲದಂತ ಪರಿಸ್ಥಿತಿ, ಮತ್ತೊಂದು ಯಡಿಯೂರಪ್ಪನವರ ಆ ನಿರ್ಗಮನದ ಆ ಪರಿಸ್ಥಿತಿ, ಮತ್ತೊಂದು ಇದ್ದಂತ ಬ್ರಹ್ಮಾಸ್ತ್ರ ಹಿಂದೂ ವಿರೋಧಿ, ಅದನ್ನು ಕೂಡ ಇದೀಗ ಕಾಂಗ್ರೆಸ್ ಕಿತ್ಕೊಂಡು ಬಿಟ್ಟಿದೆ. ಈಗ ಬಿಜೆಪಿ ಯಾವ ಅಸ್ತ್ರವನ್ನ ಬಳಸುತ್ತೆ ಅನ್ನೋದೇ ಎಲ್ಲರಲ್ಲೂ ಕೂಡ ಇರುವಂತ ಕುತೂಹಲ. ಇದು ಬಿಜೆಪಿ ವಿಚಾರ ಆಯ್ತು. ಈಗ ಜೆಡಿಎಸ್ ವಿಚಾರಕ್ಕೆ ಬರೋಣ.
ಈಗೆಲ್ಲ ಚರ್ಚೆ ಮಾಡ್ತಿರೋದು ನಾನು ಆಗ್ಲೇ ಹೇಳಿದೆ. ಈಗ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿ ಒಕ್ಕಲಿಗ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ನ ಕಡೆಗೆ ಬರಬಹುದು. ಒಕ್ಕಲಿಗರ ಮತವನ್ನೇ ನಂಬಿಕೊಂಡಿದ್ದಂತ ಜೆಡಿಎಸ್ಗೆ ಅದು ಮೈನಸ್ ಆಗಬಹುದು ಎನ್ನುವ ರೀತಿಯಲ್ಲಿ ಒಕ್ಕಲಿಗರ ಮತ ಅಂತಿರೋದು 11%. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು ಎನ್ನುವ ಕಾರಣಕ್ಕಾಗಿ ಅಷ್ಟು ಹೋಗುತ್ತಾ ಅಂದ್ರೆ ಅದು ಕೂಡ ಇಲ್ಲ. ಆದ್ರೆ ಸ್ವಲ್ಪ ಮಟ್ಟಿಗೆ ಆ ಕಡೆ ಇದ್ದಂತ ಒಕ್ಕಲಿಗರು ಈ ಕಡೆ ಬರಲೂಬಹುದು. ಅದನ್ನ ನಾವು ಈ ಸಂದರ್ಭ ಹೇಳಕ್ಕಾಗಲ್ಲ. ಆದ್ರೆ ಕುಮಾರಸ್ವಾಮಿಗೆ ಇರುವಂತಹ ಅಪಾರ್ಚುನಿಟಿ ವಿಚಾರಕ್ಕೆ ಬರೋಣ. ಬಂಧುಗಳೇ, ಏನಾಗಿದೆ ಅಂದ್ರೆ ಈಗ ಮಾಸ್ ಲೀಡರ್ಗಳ ಕೊರತೆ ನಮ್ಮಲ್ಲಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ಹೋದ ಬಳಿಕ. ಆದ್ರೆ ಈ ದೇವೇಗೌಡರು, ಯಡಿಯೂರಪ್ಪ, ಸಿದ್ದರಾಮಯ್ಯ ಇವರ ನಡುವೆಯೇ ಮಾಸ್ ಲೀಡರ್ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟಂತವ್ರು ಯಾರು ಅಂದ್ರೆ ಅದು ಕುಮಾರಸ್ವಾಮಿ. ಹಿಂದೆ ಯಾವ ವಚನ ಭ್ರಷ್ಟ ಅಂತ ಕರೆಸ್ಕೊಂಡ್ರು ನೋಡಿ 2020 ಸರ್ಕಾರ ಇದ್ದ ಸಂದರ್ಭದಲ್ಲಿ. ಆಗೇನಾದ್ರೂ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರಿಗೆ ಬಿಟ್ಕೊಟ್ಟಿದ್ರೆ ಸೀಟು, ಇವತ್ತು ಒಂದಷ್ಟು ರಾಜಕೀಯ ವಿಶ್ಲೇಷಕರ ಪ್ರಕಾರವಾಗಿ ಕುಮಾರಸ್ವಾಮಿಯವರು ಆರಾಮಾಗಿ ಮಾಸ್ ಲೀಡರ್ ಆಗಿಬಿಡ್ತಾ ಇದ್ರು ಅಂತ ಹೇಳಿ. ಅಂದ್ರೆ ಇಡೀ ರಾಜ್ಯಕ್ಕೆ ಆರಾಮಾಗಿ ರೀಚ್ ಆಗುವಂತ ಎಲ್ಲ ಇದಿತ್ತು, ಆಗ ಮಾಡಿದಂತ ಒಂದಷ್ಟು ಕೆಲಸಗಳು ಎನ್ನುವ ರೀತಿಯಲ್ಲಿ. ಆದ್ರೆ ಆಗ ಒಂದಷ್ಟು ನಾನಾ ಕಾರಣಗಳಿಗಾಗಿ ಕುಮಾರಸ್ವಾಮಿ ಅವಕಾಶವನ್ನು ಕಳ್ಕೊಂಡ್ರು. ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ ಅವ್ರ ವಿಚಾರದಲ್ಲಿ ಏನೇನು ಬೆಳವಣಿಗೆ ಆಯ್ತು ಎನ್ನುವಂತ ರೀತಿಯಲ್ಲಿ. ಆಗಿನ ಒಂದು ವಚನ ಭ್ರಷ್ಟ ಅನ್ನುವಂತ ಒಂದು ಆರೋಪವೇ ಇವತ್ತು ಬಿಜೆಪಿ ಗಟ್ಟಿಯಾಗಿ ಕರ್ನಾಟಕದಲ್ಲಿ ಬೆಳೆಯೋದಕ್ಕೆ ಒಂದು ಅವಕಾಶ ಸಿಕ್ಕ ರೀತಿಯಲ್ಲೂ ಆಯ್ತು. ಅದಾದ ಬಳಿಕ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು. ಅವೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಆದ್ರೆ ನಾನು ಈಗ ಹೇಳೋದಕ್ಕೆ ಹೊರಟಿರೋದೇನಪ್ಪ ಅಂದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಮಾಸ್ ಲೀಡರ್ಗಳ ಕೊರತೆ ಕಾಣಿಸ್ತಾ ಇದೆ. ಆ ಜಾಗವನ್ನ ಕುಮಾರಸ್ವಾಮಿ ಅವರಿಗೆ ತುಂಬುವಂತ ಒಂದು ಕೆಪಾಸಿಟಿ ಇದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಇವತ್ತಿಗೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂತ ಒಂದಷ್ಟು ಕೆಲಸವನ್ನ ಜನ ನೆನಪು ಮಾಡಿಕೊಳ್ತಾರೆ. ಜನರಿಗೆ ಅವರು ಆರಾಮಾಗಿ ಸಿಕ್ತಿದ್ದನ್ನ ಜನ ಆಗಾಗ ನೆನೆಸಿಕೊಳ್ತಿರ್ತಾರೆ. ಗ್ರಾಮ ವಾಸ್ತವ್ಯ ಎನ್ನುವಂತಹ ಯೋಜನೆ ನಿಮ್ಮಲ್ಲ ಅದನ್ನು ಟೀಕೆ ಮಾಡ್ಬೋದು, ಏನು ಬೇಕಾದ್ರೆ ಹೇಳ್ಬೋದು. ಆದ್ರೆ ಅದೊಂದು ಅದ್ಭುತವಾದಂಥ ಪರಿಕಲ್ಪನೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯ್ತು ಗೊತ್ತಿಲ್ಲ, ಆದ್ರೆ ಅದ್ಭುತವಾದಂಥ ಪರಿಕಲ್ಪನೆ. ಯಾವುದೊಂದು ಹಳ್ಳಿಗೆ ಹೋಗ್ತಾ ಇದ್ರಪ್ಪ ಮುಖ್ಯಮಂತ್ರಿ, ಅಲ್ಲಿ ಉಳಿತಿದ್ರು, ಜನರ ಕೈಗೆ ಸಿಗ್ತಾ ಇದ್ರು, ಇಂಥ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಇತ್ತಲ್ಲ. ಜೊತೆಗೆ ಆ ಕುಮಾರಸ್ವಾಮಿ ಅವರು ತುಂಬಾ ಸರಳ, ಆ ರೀತಿಯಲ್ಲೂ ಕೂಡ ಕರೆಸಿಕೊಳ್ತಾ ಇದ್ರು. ಅದನ್ನ ಈಗಲೂ ಕೂಡ ಒಂದಷ್ಟು ಜನ ಮರ್ತಿಲ್ಲ. ಕುಮಾರಸ್ವಾಮಿ ಅವರು ಆಗ ತೋರ್ತಿದ್ದಂಥ ಉತ್ಸಾಹವನ್ನೇ ಈಗ ಕೇಂದ್ರದಲ್ಲಿದ್ದಾರಲ್ಲ ಸಚಿವರಾಗಿ, ಈಗ ಅವರ ಹತ್ರ ಅಧಿಕಾರವೂ ಕೂಡ ಇದೆ. ರಾಜ್ಯಕ್ಕೆ ಮತ್ತೊಮ್ಮೆ ಪದೇ ಪದೇ ಬರಬಲಕ್ಕೆ ಇಲ್ಲಿ ಆಕ್ಟಿವ್ ಆಗಿ ಮತ್ತೆ ಓಡಾಡೋದಕ್ಕೆ ಶುರು ಮಾಡ್ಕೊಂಡ್ರು ಅಂತಂದ್ರೆ ಈ ಮಾಸ್ ಲೀಡರ್ಗಳ ಕೊರತೆಯನ್ನ ತುಂಬಿಸೋದಿಕ್ಕೆ ಒಂದಷ್ಟು ಅವಕಾಶಗಳು ಕುಮಾರಸ್ವಾಮಿಗೆ ಈಗ ಬಹಳ ಚೆನ್ನಾಗಿದೆ, ಈಗ ಅದ್ಭುತವಾಗಿದೆ. ಇಷ್ಟಿನ ಸಿದ್ದರಾಮಯ್ಯ ಅವರ ಕಾಂಪಿಟೇಷನ್, ಇನ್ನೊಬ್ಬ ಯಡಿಯೂರಪ್ಪನವರ ಕಾಂಪಿಟೇಷನ್ ಅಂಥದ್ದೆಲ್ಲವೂ ಕೂಡ ಇತ್ತಾ. ಈಗ ಆ ನಾಯಕರೆಲ್ಲರೂ ಕೂಡ ಹಿಂದೆ ಸರಿದಾಗಿದೆ. ಈಗ ಕುಮಾರಸ್ವಾಮಿಯವರು ಈಗ ಅಂದ್ರೆ ನಾನು ಹೇಳ್ತಿರೋದೇನಪ್ಪ ಅಂದ್ರೆ, ಈಗ ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಸಂಘಟನೆ ಅದೆಲ್ಲವೂ ಕೂಡ ಓಕೆ. ಮಾಸ್ ಲೀಡರ್ ಅಂತ ಜನ ಈಗಲೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವ್ರ ಬಗ್ಗೆ ನಾನು ಆಗ್ಲೇ ಹೇಳ್ತಿದ್ದೆ, ಸಾಕಷ್ಟು ಆರೋಪಗಳಿದ್ದಾವೆ. ಅರೋಗೆಂಟ್ ಎನ್ನುವಂಥ ವ್ಯಕ್ತಿತ್ವದ ಒಂದಿದೆ, ಅಹಂಕಾರಿ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಜನ ನೋಡ್ತಾರೆ. ಇಂಥದ್ದೆಲ್ಲವೂ ಕೂಡ ಇದೆ. ಅದೇ ಕುಮಾರಸ್ವಾಮಿ ಅವರು ಅಂದ್ರೆ ಅದರ ತದ್ವಿರುದ್ಧವಾಗಿ ಜನ ನೋಡ್ತಾರೆ. ಇಲ್ಲ ಪರವಾಗಿಲ್ಲ, ಜನ ಕೈಗೆ ಸಿಗುವಂತ ಮನುಷ್ಯ, ಏನೋ ಮನೆ ಹತ್ರ ಹೋಗಿ ಕೇಳ್ಕೊಂಡು ಹೋದ್ರೆ ಅವ್ರು ಏನೋ ಇದು ಮಾಡ್ತಾರಂತ ಎನ್ನುವ ರೀತಿಯಲ್ಲಿ. ಕುಮಾರಸ್ವಾಮಿ ಅವರು ಇವತ್ತು ಎಲ್ಲ ಹೋಗ್ತಾರೆ ಅಂದ್ರೆ ಇವತ್ತಿಗೂ ಕೂಡ ಜನ ಸೇರ್ತಾರೆ. ಜೊತೆಗೆ ರಾಜ್ಯದ ಮೂಲೆ ಮೂಲೆಗೂ ಒಂದು ಹಂತಕ್ಕೆ ತಲುಪುವಂತ ನಾಯಕ. ಹೀಗಾಗಿ ಆ ನಾಯಕರ ಪೈಪೋಟಿ ಅಂತ ಬಂದಾಗ ಇವತ್ತು ಕುಮಾರಸ್ವಾಮಿ ಅವರಿಗೆ ಒಂದು ಒಳ್ಳೆ ಅವಕಾಶ ಇದೆ. ಅದು ಯಾವಾಗ ಇನ್ನಷ್ಟು ಕ್ರಿಯೇಟ್ ಆಗುತ್ತೆ ಬಹಳ ದೊಡ್ಡದಾಗಿ, ಅಥವಾ ಇನ್ನಷ್ಟು ವಿಸ್ತೃತ ಅವಕಾಶ ಸಿಗುತ್ತೆ ಅಂದ್ರೆ, ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಜೊತೆಗೆ. ಈಗ NDA ಕಡೆಯಿಂದ ಕುಮಾರಸ್ವಾಮಿಯೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಏನಾದ್ರೂ ಘೋಷಣೆ ಆಯ್ತು ಅಂತಾದ್ರೆ ಆಗ NDAಗೆ, ಬರೀ JDSಗೆ ಅಂತಲ್ಲ, ಒಟ್ಟಾರೆಯಾಗಿ NDAಗೆ ಒಂದಷ್ಟು ಪ್ಲಸ್ ಆಗುವಂತ ಚಾನ್ಸಸ್ ಇದೆ ಅನ್ನೋದು ಕೂಡ ರಾಜಕೀಯ ಪಂಡಿತರ ವಿಶ್ಲೇಷಣೆ. ಬರೀ ನಾವಿಲ್ಲಿ ಒಕ್ಕಲಿಗರ ಮತ ಶೇಕ್ ಆಯ್ತು ಅನ್ನೋದ್ರ ಆಚೆಗೆ ನೋಡ್ತಾ ಹೋಗೋದಾದ್ರೆ, ಯಾಕೆ ಅಂದ್ರೆ ಈ ಅಹಿಂದ ಅಂತ ಬಂದಾಗ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ನಿಂತ್ಕೊಂಡಂತವ್ರು. ಈಗ ಉದಾಹರಣೆಗೆ ಅಲ್ಪಸಂಖ್ಯಾತರು ಅಂತ ತೆಗೆದುಕೊಳ್ಳೋಣ. ಓಕೆ, ಈಗ ಸಿದ್ದರಾಮಯ್ಯನವರು ಇಲ್ಲ, ನಮಗೆ ಕಾಂಗ್ರೆಸ್ ಬೇಡ ಅಂದ್ರೆ ಅವರಿಗೆ ಈಗ ಆಲ್ಟರ್ನೇಟಿವ್ ಆಪ್ಷನ್ JDS ಕಡೆಗೆ ನೋಡಬಹುದು. ಕುಮಾರಸ್ವಾಮಿ ಅವರು ಆ ವಿಶ್ವಾಸವನ್ನ ಉಳಿಸಿಕೊಂಡ್ರೆ ಅಥವಾ ಅವರಲ್ಲಿ ನಂಬಿಕೆಯನ್ನ ಉಳಿಸಿದ್ರೆ. ಈ ದಲಿತರು ಅಂತ ಬಂದಾಗಲೂ ಓಕೆ, ಸಿದ್ದರಾಮಯ್ಯನವರು ಇಲ್ಲ, ಕಾಂಗ್ರೆಸ್ ಬೇಡ ಅಂದ್ರೆ ಬಿಜೆಪಿ ಕಡೆಗೆ ಹೋಗದೆ ಇದ್ರೆ ಆಲ್ಟರ್ನೇಟಿವ್ ಈಗ JDS ಕಡೆಗೆ ಬರಬಹುದು. ಮತ್ತೆ ಹಿಂದುಳಿದವರು ಅಂತ ಬಂದಾಗ ಅವರು ಕೂಡ ಆಲ್ಟರ್ನೇಟಿವ್ JDS ಕಡೆಗೆ ಬರಬಹುದು. ಯಾವಾಗ JDS ಕಡೆಗೆ ಅಥವಾ NDA ಕಡೆಗೆ ಹೆಚ್ಚೆಚ್ಚಾಗಿ ಬರ್ತಾರೆ ಅಂದ್ರೆ ಅವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಏನಾದ್ರು ಘೋಷಣೆ ಆದ್ರೆ ಅಂತಹ ಅವಕಾಶಗಳು, ಅಂತಹ ಚಾನ್ಸಸ್ ಇದೀಗ ಜಾಸ್ತಿ ಇದೆ. ಇಂಥದ್ದೊಂದು ರಾಜಕೀಯ ವಿಶ್ಲೇಷಣೆ ಅಥವಾ ರಾಜಕೀಯ ಲೆಕ್ಕಾಚಾರ ರಾಜ್ಯದಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಹೀಗಾಗಿ ಇನ್ನೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಚುನಾವಣಾ ವರ್ಷ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ರಾಜ್ಯಕ್ಕೆ ಬಂದು ಆಕ್ಟಿವ್ ಆಗಿ ಓಡಾಡುವಂತ ಚಾನ್ಸಸ್ ಇದೆ ಎನ್ನುವಂತ ರೀತಿಯಲ್ಲಿ. ಅದರ ನಡುವೆ ಏನಾದ್ರೂ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಏನಾದ್ರೂ ಘೋಷಣೆ ಆಯ್ತು ಅಂತಾದ್ರೆ ಅದು NDAಗೆ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಒಂದು ವೇಳೆ ಟೀಕೆ ಭಿನ್ನಾಭಿಪ್ರಾಯ, ಅದರ ಆಚೆಗೆ ಒಂದು ರಾಜಕೀಯ ವಿಶ್ಲೇಷಣೆಯನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದು. ಅದರ ಆಚೆಗೆ ನಾವು ನೋಡೋದಾದ್ರೆ ಇವರೆಲ್ಲರೂ ಕೂಡ ಒಂದೇ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇವರೆಲ್ಲರ ಹಣೆ ಬರುವ ಒಂದೇ. ಇವರಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಏನು ರಾಜ್ಯ ಸಂಪೂರ್ಣವಾಗಿ ಬದಲಾಗಿ ಹೋಗಿಬಿಡುತ್ತೆ, ಇದು ಏನೇನೋ ಸೃಷ್ಟಿ ಮಾಡಿಬಿಡ್ತಾರೆ, ಯಾವ ನಂಬಿಕೆಯನ್ನು ನಾವು ಇಟ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ನಾನು ಬರೀ ರಾಜಕೀಯ ವಿಶ್ಲೇಷಣೆ ಏನೇನಾಗ್ತಿದೆ ಅದನ್ನು ಮಾತ್ರ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದೇನೆ. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.